ಹಲೋ ಎಲ್ರಿಗೂ ನಮಸ್ಕಾರ. ಸೊ ಇವತ್ತಿನ ವ್ಲಾಗಲ್ಲಿ ನಾವು ಶಾಪಿಂಗ್ ಹೋಗ್ತಾ ಇದ್ದೀವಿ ಆಯಿತಾ. ಸ್ವಲ್ಪ ವಿಡಿಯೋ ಲೆಂತಿ ಆಗಿದೆ. ಸೊ ಇಲ್ಲಿ ನಾನು ಒಂದು ಲೂಸ್ ಹೈ ವೇಸ್ಟ್ ಜೀನ್ಸು ಮತ್ತು ಶರ್ಟ್ ಹಾಕ್ಕೊಂಡಿದ್ದೀನಿ ಕಂಫರ್ಟಾಗಿರಲಿ ಅಂತ. ಮತ್ತು ಅಲ್ಲಿ ಇನ್ ಶರ್ಟ್ ಮಾಡೋದು ಚೆನ್ನಾಗಿರುತ್ತೆ ಅಂತ ಸೊ ಇನ್ ಶರ್ಟ್ ಟ್ರೈ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಾವು ಆಚೆ ಹೋಗ್ಬೇಕಂದ್ರೆ ಟ್ಯಾಕ್ಸಿನ ತೊಗೋಬೇಕಾಯ್ತಾ. ಸೊ ವಿದಿನ್ ಸೇಮ್ ಏರಿಯಾದಲ್ಲಿ ಹೋಗ್ತಿದ್ರೆ ಲೈಕ್ 1 kg ಕೊಡಬೇಕು. 1 kg ಅಂದರೆ 300 rupees ಪ್ಲಸ್ ಇದೆ ಇವತ್ತಿನ ಎಕ್ಸ್ಚೇಂಜ್ ರೇಟು. ಸೊ 1 kg ಕೊಡಬೇಕು. ಸೊ ಇದು ಸೆಂಟರ್ ಪಾಯಿಂಟು ನಾವು ಹೋಗ್ತಿರೋ ಶಾಪಿಂಗ್ ಮಾಲನ್ನು. ಆ್ಯಕ್ಚುಲಿ ಇದೊಂದು ಬ್ರ್ಯಾಂಡು. ಸೊ ವೆಲ್ಕಮ್ ಟು ಸೆಂಟರ್ ಪಾಯಿಂಟ್. ನಡೀರಿ ಒಳಗೆ ಏನಿದೆ ಅಂತ ನೋಡೋಣ. ಇಲ್ಲಿ ನಾನು ನನಗೆ ಇಷ್ಟ ಆಗೋದನ್ನ ಮಾತ್ರ ನಿಮಗೆ ತೋರಿಸ್ತಾ ಇರ್ತೀನಿ. ನಾನು ಸ್ವಲ್ಪ ನನಗೆ ಲೈಕ್ ಆಗೋ ಥರ ಪ್ರಾಡಕ್ಟ್ಸು ಡ್ರೆಸ್ಸಸ್ ಆಗಿರ್ಬೋದು. ಆದರೆ ಇದು ವಿಮೆನ್ಸ್ ಸೆಕ್ಷನ್ ಆಯಿತಾ. ಫಸ್ಟ್ ನಾವು ವಿಮೆನ್ಸ್ ಸೆಕ್ಷನ್ನ ಎಕ್ಸ್ಪ್ಲೋರ್ ಮಾಡೋಣ. ಸೊ ಇದು ಬಂದು 3.5 kg ಮತ್ತು ರೆಡ್ ಕಲರು. ಇದು ಅಷ್ಟೇ ವೈಟ್ ಕಲರ್ ತುಂಬ ಚೆನ್ನಾಗಿತ್ತು. 4.5 kg ಇತ್ತು. ಹಾಕ್ಕೊಂಡು 4.5 kg ಇತ್ತು 300 1000 ಪ್ಲಸ್ ಆಯಿತು. ಅದು 8 kg ಇದೆ. ಇದೇ ಥರ ವೀಡಿಯೋಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಾನು ಲೈಕ್ ಮಾಡಿ ಶೇರ್ ಕೂಡ ಮಾಡಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿದ್ರೆ ಅಲ್ಲ, ಬನ್ನಿ ಕಂಟಿನ್ಯೂ ಮಾಡೋಣ. ಆ್ಯಕ್ಚುಲಿ ವಿಡಿಯೋ ಬೋರ್ ಅನ್ಸಲ್ಲ ಆಯಿತಾ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನೀವು ನೋಡ್ಕೊತಾ ಹೋಗಿ ಏನೇನು ಟೈಮ್ ಪಾಸ್ ಆಗಿದೆ. ಒಂದು ಡ್ರೆಸ್ ಕಾಣಿಸ್ತು ನನಗೆ ಬ್ಲ್ಯಾಕ್ ಕಲರ್ ಫುಲ್ ಡ್ರೆಸ್ ಆಯಿತಾ. ಇದು ತುಂಬ ಚೆನ್ನಾಗಿದೆ. 9 kg ಅಂತೆ. ತಗೋಬೋದು. 9 × 300 1800 ಎಷ್ಟು ಆಗುತ್ತೆ. ಆಮೇಲೆ ಆ ವೈಟ್ ಫುಲ್ಲು ಚೆನ್ನಾಗಿತ್ತು. ಆಮೇಲೆ ಇದು ಚೆನ್ನಾಗಿತ್ತು. ನಾನು ತಗೊಂಡಿರೋದೆಲ್ಲ ಆ್ಯಕ್ಚುಲಿ ನಾನು ಲೈಕ್ ಮಾಡೋ ಥರದ್ದೇನೆ. ಇದು ಅಷ್ಟೇ. ಇದರಲ್ಲಿ ಬ್ಲ್ಯಾಕ್ ಒಂದು ಕಲರ್ ಇದೆ, ಅದು ಚೆನ್ನಾಗಿದೆ ತುಂಬ. ನೀವೆಲ್ಲಾದರೂ ಟ್ರಿಪ್ಸ್ ಹೋದಾಗ ಆ ಥರ ಟ್ರೈ ಮಾಡ್ಬೋದು, ಚೆನ್ನಾಗಿರುತ್ತೆ ಆ ಥರ ಲಾಂಗ್ ಡ್ರೆಸ್ಸಸ್. ಇನ್ನು ಇಲ್ಲಿ ಜೀನ್ಸ್ ತೊಗೊಳೋದಂತೂ ವರ್ತಿಲ್ಲ ಆಯಿತಾ. ಕಂಫರ್ಟ್ ಇರೋಲ್ಲ. ಇದು ಅಷ್ಟೇ ರೆಡ್ ಡ್ರೆಸ್ಸು ಬ್ಲ್ಯಾಕ್ ಕಲರ್ ಹೈ ವೇಸ್ಟ್ ಪ್ಯಾಂಟ್ ಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದೆಲ್ಲ ನೈಟ್ ಡ್ರೆಸ್ಸಸ್ಸು. ನೈಟ್ ಡ್ರೆಸ್ ಬಂದು 9 kg ಅಂತೆ. 2100 ರೂಪಾಯಿ ಕೊಟ್ಟು ಯಾವ ನೈಟ್ ಡ್ರೆಸ್ ಹಾಕ್ತಾರೆ? ಸಾರಿ, ಯಾರು ನೈಟ್ ಡ್ರೆಸ್ ಹಾಕ್ತಾರೆ? ಇದೆಲ್ಲ ಓಕೆ. 2 kg 2.5 kg 3 kg ಈ ಥರ ಇದೆ. ಸೊ ನನ್ನ ಪ್ರೈಸಸ್ ಎಲ್ಲ ತಿರುಗಿ ತೋರಿಸ್ತಾ ಇದ್ದೀನಿ ಹಿಂದೆಗಡೆ. ಇನ್ ಕೇಸ್ ಯಾರಾದರೂ ಕುವೈತಲ್ಲಿರೋರು ಹೋಗಿ ತಗೊಬೇಕಂದ್ರೆ ನೋಡ್ಬೋದು. ಸೆಂಟರ್ ಪಾಯಿಂಟಲ್ಲಿ ಈ ಥರ ಇದೆ. ನಾನು ಹೋಗಿದ್ದು ಈ ಸಂಡೇನೆ. ಓಕೆನಾ. ಕಲೆಕ್ಷನ್ಸ್ ಎಲ್ಲ ಸ್ವಲ್ಪ ಹೊಸದಾಗಿದೆ. ಆಫರ್ಸ್ ಏನು ಅಷ್ಟೊಂದಿಲ್ಲ, ಯಾಕಂದರೆ ರಂಜಾನ್ ರಮದಾನ್ ಮುಗೀತಲ್ವ. ಈ ಕೀಚೈನ್ ಅಂತೂ ತುಂಬ ಚೆನ್ನಾಗಿತ್ತು. ತಗೊಳ್ಳೋಣ ಅಂದ್ಕೊಂಡು ಬಂದ್ಬಿಟ್ಟೆ ನಾನು. ಇದು ಅಷ್ಟು ಚಿಕ್ಕದಿದೆ. 3 kg ಅಂತೆ. ಆಮೇಲೆ ಇದೆಲ್ಲ ಗಾಗಲ್ಸು 3 kg, ಎಲ್ಲ 3 kg. ಇದು ಅಷ್ಟೇ ಎಲ್ಲ ಬೆಲ್ಟ್ 2.5 kg ಇರುತ್ತೆ. ಇದು ಇಯರಿಂಗ್ಸ್ ಆ್ಯಕ್ಚುಲಿ ಡಿಫ್ರೆಂಟ್ ತುಂಬ ಚೆನ್ನಾಗಿದೆ. ಸ್ಟಡ್ಸು ಇಲ್ಲಿ ನೋಡಿ, ಸ್ಟಡ್ಸ್ ತೊಗೊಂಡು ಎಲ್ಲ ಥರದ್ದು ಇದರಲ್ಲಿದೆ. ಒಂದು ತೊಗೊಂಡು ಕೊಟ್ಟರೆ 1 ಮಂತ್ ಪೂರ್ತಿ ನೀವು ರಿಪೀಟ್ ಮಾಡ್ಬೋದು. ಆಫೀಸ್ ಔಟ್ಫಿಟ್ಸ್ಗೆಲ್ಲ ಚೆನ್ನಾಗಿರುತ್ತೆ. ಇದು ತುಂಬ ಚೆನ್ನಾಗಿದೆ. ನೀವು ಲಾಂಗ್ ಡ್ರೆಸ್ಸಸ್ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಇದು ಅಷ್ಟೇ ಕುರ್ತಿ ಸೆಟ್ಸ್ಗೆ ಲಾಂಗ್ ಡ್ರೆಸ್ಸಸ್ಗೆ ಇದು ನೇಲ್ಸ್ ಪ್ರೆಸ್ ಆನ್ ನೇಲ್ಸ್ ಅಂತ ಹೇಳ್ತಾ ಪ್ರೆಸ್ ಆನ್ ನೇಲ್ಸ್. ಇದು ಗ್ಲೂ ಚೆನ್ನಾಗಿದ್ರೆ ತುಂಬ ಚೆನ್ನಾಗಿ ನಡ್ಕೊಳ್ಳುತ್ತೆ. ಇದು ಪರ್ಸ್, ಅದು ಆಫರಲ್ಲಿ ಅದೊಂದು ಮಾತ್ರ ಆಫರಲ್ಲಿ ಕಾಣಿಸ್ತಿದೆ. ನನಗೆ ತೋರಿಸ್ತಿದ್ದೆ ಇನ್ ಕೇಸ್ ಯಾರಾದರೂ ಇಂಟ್ರೆಸ್ಟ್ ತಗೊಳ್ಳಿ ಅಂತ. ಇದು
ಸೆಂಟರ್ ಪಾಯಿಂಟ್ ಇರೋದು ಕುವೈತಲ್ಲಿ ಸಾಲ್ಮಿಯಾ ಅಂತ ಒಂದು ಏರಿಯಾ ಇದೆ. ಅದು ಮಿನಿ ಇಂಡಿಯಾ ಅಂತಲೇ ಕರೀತಾರೆ. ಬರೀ ಇಂಡಿಯನ್ಸೇ ಇರ್ತಾರೆ. ಇದು 1.25. ಇದು ನಾವೀಗ ಕಿಡ್ಸ್ ಸೆಕ್ಷನ್ಸ್ಗೆ ಹೋಗ್ತಾ ಇದ್ದೀವಿ. ಎಲ್ಲ ಥರನೂ ಸಿಗುತ್ತೆ, ನೀವೇನು ವರಿ ಆಗಬೇಕಾಗಿಲ್ಲ. ಇನ್ ಕೇಸ್ ಕುವೈತಿಗೆ ಬರ್ತಿದ್ರೆ ಯಾರಾದರೂ ಎಲ್ಲ ಥರ ಸಿಗುತ್ತೆ. ಬಟ್ ಪ್ರೈಸಸ್ ಸ್ವಲ್ಪ ಜಾಸ್ತಿ ಇರುತ್ತೆ, ಯಾಕಂದರೆ ಯಾವುದು ಎಲ್ಲ ಇವ್ರ ಓನ್ ಮ್ಯಾನುಫ್ಯಾಕ್ಚರ್ ಅಲ್ವಲ್ಲ, ಎಲ್ಲ ಬೇರೆ ಕಂಟ್ರೀಸಿಂದ ಇಂಪೋರ್ಟ್ ಮಾಡ್ತಾರೆ. ಸೊ ಸ್ವಲ್ಪ ಪ್ರೈಸಸ್ ಜಾಸ್ತಿನೇ ಅನಿಸುತ್ತೆ ನಮಗೆ. ಬಟ್ ಆದರೂ ತಗೋಬೋದು, ಎಲ್ಲ ಸಿಗುತ್ತೆ. ಇದು ಬೇಬಿ ಸ್ಲಿಪ್ಪರ್ಸ್ ಎಷ್ಟು ಕ್ಯೂಟ್ ಆಗಿದೆ ಅಂದರೆ, ಇದೆಲ್ಲ ಚಿಕ್ಕ ಹುಟ್ಟಿರೋ ಮಕ್ಕಳಿಗೆ ಇದೆಲ್ಲ ಗಿಫ್ಟ್ ಐಟಮ್ಸ್ ಇನ್ಕೇಸ್ ಯಾರಾದರೂ ಕೊಡಬೇಕಿದ್ರೆ. ಇದು ಬೇಬಿ ಗರ್ಲ್ದು ಸ್ಲಿಪ್ಪರ್ಸ್. ಆ ಶೂಸ್ ನೋಡಿ ಎಷ್ಟು ಕ್ಯೂಟಾಗಿದೆ. ಇದೆಲ್ಲ ಬೇಬಿ ಸೆಕ್ಷನ್, ತುಂಬ ಆಪ್ಷನ್ಸ್ ಇದೆ. ಇದೆಲ್ಲ ನ್ಯೂ ಬಾರ್ನ್ಸ್ಗೆ. ಇದು 3 ಸೆಟ್ ಬರುತ್ತೆ. ಇವನ್ ನೀವು ಗಿಫ್ಟಿಗೆ ಸಹ ಕೊಡ್ಬೋದು. ಅದನ್ನು ನ್ಯೂ ಬಾರ್ನ್ಗೆ ಗಿಫ್ಟ್ ತೊಗೊಂಡೋಗಿ ಕೊಡ್ಬೋದು. ಸೊ ಇದು ಬೇಬಿ ಸೆಕ್ಷನ್. ಇದು ಮಾಮ್ ಪೋಸಿ ಅಂತ ಒಂದು ಬ್ರ್ಯಾಂಡು. ನೀವೆಲ್ಲಾದರೂ ಇನ್ ಕೇಸ್ ಆಚೆ ಹೋಗ್ಬೇಕಾದ್ರೆ ಬೇಬಿ ಫುಡ್ನ ಹೀಟ್ ಮಾಡೋಕ್ಕೆ, ಬೇಬಿ ಫುಡ್ನ ಕ್ಯಾರಿ ಮಾಡಿ ಹೀಟ್ ಮಾಡೋಕ್ಕೆ ಸಿಂಪಲ್ಲಾಗಿ ಚೆನ್ನಾಗಿ ಅನಿಸುತ್ತೆ ಟ್ರಾವೆಲ್ ಮಾಡಬೇಕಾದ್ರೆ. ಬೇಬಿ ಬಾಟಲ್ಸು ಅಷ್ಟೇ ನೋಡಿ, ಎಲ್ಲ ಥರದ ಸೈಜಲ್ಲಿ ಡಿಫ್ರೆಂಟಾಗಿ ಚೆನ್ನಾಗಿದೆ. ಬಾಟಲ್ಸ್ ಎಲ್ಲನೂ ಅಷ್ಟೇ, ನೀವೇನು ಕ್ಯಾರಿ ಮಾಡೋ ಅವಶ್ಯಕತೆ ಇಲ್ಲ. ಇನ್ ಕೇಸ್ ಇಂಡಿಯಾದಿಂದ ಬರ್ತಿದ್ರೆ, ಇಲ್ಲ ಬೇರೆ ಕಂಟ್ರೀಸಿಂದ ಯಾರಾದರೂ ಬರ್ತಿದ್ರೆ ಈ ಥರ ಎಲ್ಲ ಇಲ್ಲೇ ಸಿಗುತ್ತೆ. ನಿಮಗೆ ಗೊತ್ತಿಲ್ದಿರ ನೀವು ಎಲ್ಲ ಹೊತ್ಕೊಂಡು ಬರೋದೇನು ಬೇಡ. ಸ್ವಲ್ಪ ಪ್ರೈಸ್ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ. ಇದೆಲ್ಲ ಬಿಬ್ಸು. ಇದೆಲ್ಲ ಅವ್ರ ಬೆಡ್ಶೀಟ್ಸು. ಇದೆಲ್ಲ ಬೇಬಿ ಸೆಕ್ಷನ್. ಸೊ ಬೇಬಿದು ಬೇಕಿದ್ರೆ ಐಟಮ್ಸು, ಟಾಯ್ಸ್ ಅಂತೆ, ಆಮೇಲೆ ಟವಲ್ಸು. ನೆಕ್ಸ್ಟ್ ಬರೋದು ಸ್ವಲ್ಪ ನಮಗೆ ಇಂಟ್ರೆಸ್ಟಿಂಗ್ ಆಗಿರೋ ಸೆಕ್ಷನ್ ಬೇಡಿತ್ತೆ. ಯಾಕಂದರೆ ಕಿಚನ್ ಸೆಕ್ಷನ್ ನೋಡಿ ಎಷ್ಟು ಚೆನ್ನಾಗಿದೆ ಐಟಮ್ಸ್. ಇದೆಲ್ಲ ತೊಗೊಂಡೋಗಿ ಮನೇಲಿ ಇಟ್ಕೊಂಡು ಅನಿಸುತ್ತೆ. ಬಟ್ MRP ಪ್ರೈಸಲ್ಲಂತೂ ತೊಗೊಳಕ್ಕಾಗಲ್ಲ. ಮುದ್ದು ಅಷ್ಟೇ ಕ್ಯೂಟಾಗಿದೆ ತುಂಬ. 1 ಎಷ್ಟು KD ಇದೆ? ಇದು 1.95 KD ಇದೆ. ಇದು ಆಫರಲ್ಲಿದೆ, ಅದಕ್ಕೆ ಅದಷ್ಟು ಕಡಿಮೆ ಪ್ರೈಸಲ್ಲಿದೆ. ಇದು ಅಷ್ಟೇ 6.9 ಏನೋ ಇದೆ. ಇದು ಈ ಥರ ಆ ರೆಡ್ ಟ್ಯಾಗ್ ಹಾಕಿರೋದೆಲ್ಲ ಆಫರ್ಸಲ್ಲಿರುತ್ತೆ ಆಯಿತಾ. ಸೊ ಇದೆಲ್ಲ ಆಫರಲ್ಲಿರೋದೇನೆ. ನೀವು ಯಾವುದಾದ್ರೂ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸು ಇಲ್ಲ ಪ್ಲ್ಯಾಂಟ್ಸ್ ಇಟ್ಕೊಬೇಕಂದ್ರೆ ಅದಕ್ಕೆ ಆಗೋದು. ಇದು 3.5 KD. ಡಿಸ್ಪೆನ್ಸರ್, ಸೋಪ್ ಡಿಸ್ಪೆನ್ಸರ್. ಅದು ಸೋಪ್ ಇಡೋಕ್ಕೆ ಸೋಪು, ಆಮೇಲೆ ಲಿಕ್ವಿಡ್ ಇಡೋದಕ್ಕೆ ಡಿಸೈನರ್ ಇರೋದು ಅದಕ್ಕೆ ತಗೊಳ್ಳಿ. ಇದು ಟಿಶ್ಯೂ ಪೇಪರ್ ಇಡೋಕ್ಕೆ ಬಾಕ್ಸಸ್ಸು. ಇದು ಎಲ್ಲ ಅಷ್ಟೇ ಹ್ಯಾಂಡ್ ವಾಶ್ ಇಸ್ಕೊಳ್ಬೋದು. ಈ ಟ್ರೇ ತುಂಬ ಚೆನ್ನಾಗಿತ್ತು. 49 KD, ಆಲ್ರೆಡಿ 50 KD. 50 ಇಂಟು 3 ಹಾಕೊಂಡು ಲೆಕ್ಕ ಹಾಕಿ ಅದಕ್ಕೆ ವರ್ತಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೋಗಿ ನನಗೆ ಇತ್ತು. ಇದೆಲ್ಲ ನೋಡೋಕ್ಕೆ ಚೆನ್ನಾಗಿರುತ್ತೆ. ಇದು ಮನೆಗೆ ತೊಗೊಂಡೋಗಿ ಇಟ್ಕೊಂಡ್ರೆ ಪಟ್ ಪಟ್ ಅಂತ ಹೊಡಿತಾ ಇರುತ್ತೆ ಒಂದೊಂದೇನು. ಬಟ್
ಈ ಥರ ಪರ್ಚೇಸ್ ಮಾಡೋರು ಇರ್ತಾರೆ. ಈ ಥರ ಐಟಮ್ಸು ನಮಗೂ ಇಷ್ಟನೇ. ಈ ಥರ ಐಟಮ್ಸ್ ಇಲ್ಲ ಅನ್ನಿಲ್ಲ, ಲೇಡೀಸ್ಗೆ ಈ ಥರ ಐಟಮ್ಸ್ ಸಿಕ್ಕಿದ್ರೆ ಬಿಡ್ತಾರಾ? ಸೊ ಎಲ್ರಿಗೂ ಇಷ್ಟನೇ. ಬಟ್ ಏನಂದರೆ ಮೇಂಟೆನೆನ್ಸ್ ಸ್ವಲ್ಪ. ಈ ಸ್ಪೂನ್ಸಲ್ಲಿ ಡಿಸೈನ್ಸ್ ನೋಡಿ, ಸ್ಪೂನ್ಸ್ ಒಂದು ಡಿಸೈನ್ ಮಾಡ್ಕೊಂಡು ತಿನ್ನಬೇಕಾದ್ರೆ ಯಾವ ಥರ ಏನೇನು ಬಂದ್ಬಿಟ್ಟಿದೆ. ಇದಂತೂ ಕೇಕ್ ಇಡೋದಕ್ಕೆ, ಇದು ಒಣಗಿಟ್ಟು ಮುಚ್ಚಿಬಿಡೋಕ್ಕೆ ಕೇಕ್ನ. ಇದು ಟ್ರೇಸು ಸರ್ವ್ ಮಾಡಬೇಕಾದ್ರೆ ಏನಾದರೂ ಇಲ್ಲ ನೀವು ಕಿಚನಲ್ಲಿ ಕೌಂಟರ್ ಟಾಪಲ್ಲಿ ಇಟ್ಕೊಬೋದು. 4.9 kg ಅಂತೆ. ಬರ್ತಿದೆಯೋ ಇಲ್ವೋ ನೀವೇ ನೋಡಿ. ನಮ್ಮ ಇಂಡಿಯಾದಲ್ಲೂ ವೆಸ್ಟ್ ಸೈಡಲ್ಲಿ ಸಿಗುತ್ತೆ ಈ ಥರದ್ದೆಲ್ಲ ಐಟಮ್ಸು. ಅದು ನೋಡಿ ಸರ್ವಿಂಗ್ ಸ್ಪೂನ್ಸ್ ಚೆನ್ನಾಗಿ ಅನ್ನಿಸ್ತೀವಿ. ಇದೆಲ್ಲ ಟಿಶ್ಯೂ ಬಾಕ್ಸಸ್, ಡಿಫ್ರೆಂಟ್ ವೆರೈಟೀಸ್. ಈ ಟಿಶ್ಯೂ ಬಾಕ್ಸ್ ಎಷ್ಟು 6.9 9.9 kg ಇದೆ. ಇದು ಇನ್ನೊಂದು ನೆಕ್ಸ್ಟ್ ಸೆಕ್ಷನ್ ತೋರಿಸ್ತೀನಿ ನಿಮಗೆ. ಅದರಲ್ಲಿ ಕಾಪರ್ ಐಟಮ್ ಇಲ್ಲ ಬ್ರಾನ್ಸ್ ಅಂತ ಗೊತ್ತಿಲ್ಲ. ಕಮೆಂಟ್ಸ್ ಮಾಡಿ ಹೇಳಿ ಅದು ಕಾಪರ ಇಲ್ಲ ಬ್ರಾನ್ಸ್ ಅಂತ. ಇದು ಈ ವಾಸು, ಆಮೇಲೆ ಒಳ್ಳೆ ವಿಂಟೇಜ್ ಲುಕ್ಕು. ಈ ಮೂರಂತೂ ತೋರಿಸ್ತೀನಿ. ಸಖತ್ತಾಗಿದೆ ಇದು. ಸಖತ್ತಾಗಿದೆ. ತುಂಬ ಇಷ್ಟ ಆಯಿತು. ಇಷ್ಟ ಚೆನ್ನಾಗಿದೆ. ಇದು ಚಿಕ್ಕ ವಾಸು. ಇದರಲ್ಲಿ ಏನಾದರೂ ಅದೇ ಫ್ಲವರ್ಸ್ ತೊಗೊಂಡು ಇಡಬೇಕಂದ್ರೆ 1.2 kg ಅಂತ ಓಕೆ ಅನ್ನಿಸ್ತು ನನಗೆ. ಇದು ಎಲ್ಲ ವಾಸಸ್ ಆಯಿತಾ. ಬಟ್ ಇದೆಲ್ಲ ಮನೇಲಿ ಡೆಕೋರೇಟ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ್ಯಕ್ಚುಲಿ. ಇದ್ರಲ್ಲಿ ಪ್ಲೇಟ್ಸ್ ಇದೆ ಆಯಿತಾ. ಆ ಪ್ಲೇಟ್ಸು ಒಳ್ಳೆ ಬಂಗಾರದ ಗೋಲ್ಡನ್ ಪ್ಲೇಟ್ ಅಂತ ಇನ್ನೊಂದಿರುತ್ತೆ. ಆ ಡಿಸೈನ್ ಅಂತ ಕ್ವಾಲಿಟಿನೂ ಚೆನ್ನಾಗಿದೆ ಅನ್ನಿಸ್ತು. ಇದು ಪಕ್ಕ ಕಾಪರ್ ಬ್ರಾನ್ಸ್ ಎರಡೂ ಅಲ್ಲ, ಏನೋ ಮೆಟೀರಿಯಲ್. ಅದೆಲ್ಲ ಚಿಕ್ಕ ಪ್ಲೇಟ್ ಇದೆ. ಅಷ್ಟು ಕುಂಕುಮ ಕೊಡೋಕ್ಕೆ ಲೇಡೀಸ್ಗೆ ಏನೋ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಷ್ಟು ಕುಂಕುಮ ಕೊಡೋಕ್ಕೆ ಚೆನ್ನಾಗಿದೆ. ಇನ್ನು ಇದು ಕ್ಯಾಂಡಲ್ಸ್ ಇಡೋಕ್ಕೆ ಅನಿಸುತ್ತೆ. ದೀಪ ಇಡೋಕ್ಕೋ ಕ್ಯಾಂಡಲ್ಸ್ ಇಡೋಕ್ಕೋ. ಇದೆಲ್ಲ ಶೋಕೇಸ್ ಐಟಮ್ಸ್. ಈ ಮನೇನ ಡೆಕೋರೇಟ್ ಮಾಡೋರು ಇಷ್ಟ ಇರೋರು ತೊಗೊಂಡೋರು ಇಟ್ಕೊಬೋದು. ಇಲ್ಲೆಲ್ಲ ಇಂಗ್ರೀಡಿಯೆಂಟ್ಸು ಎಕ್ಸ್ಟ್ರಾಕ್ಟ್ಸ್ ಇರ್ತವೆ. ನಾವು ಈ ಥರದ್ರಿಗೆಲ್ಲ ಇನ್ವೆಸ್ಟ್ ಮಾಡಿ ಅಪಾರ್ಟ್ಮೆಂಟ್ಸಲ್ಲಿ ತಗೊಂಡೋಗಿ ಇಟ್ಕೊಳ್ಳೋರು ಇದ್ದಾರೆ, ಇಂಟ್ರೆಸ್ಟ್ ಇರೋರು. ಬಟ್ ಆದರೆ ಇದನ್ನೆಲ್ಲ ತಗೊಂಡೋಗಿ ಮತ್ತೆ ಬಿಟ್ಟು ಬರ್ಬೇಕಂದ್ರೆ ಆ್ಯಕ್ಚುಲಿ ಇದನ್ನೆಲ್ಲ ತಗೊಂಡು ಏನು ಮಾಡ್ತಾರೆ ಅಂದರು, ಫೇಸ್ಬುಕ್ಕಲ್ಲಿ ಅವರು ಹಿಂಗೆ ಮನೇಲಿ ಇಟ್ಕೊಂಡ್ರೆ ಸೇಲ್ಗಿತ್ತು. ಎಷ್ಟೇ 10 kg ತಗೋಬೇಕಿದ್ರೆ ಹೋಗ್ಬೇಕಾದ್ರೆ ಎಷ್ಟು ಅಲ್ಲಿ ಬರಲಿ ಅಂತ 5 kg 4 kg 3 kg 2 kg ಈ ಥರ ಸೇಲ್ಗಿರ್ತದೆ ಅಂದರೆ ಚಿಕ್ಕ ಐಟಮ್ಸ್ ಅಲ್ಲಿ ತಗೋಬೇಕಾಗುತ್ತೆ. ಇಲ್ಲೆಲ್ಲ ಬೇಗ ಹಾಕಿದ್ರೆ ಸರ್ಟಿಫಿಕೇಟ್ ಆಗ್ತಾ ಇರುತ್ತೆ. ಹೊಸದ್ರಲ್ಲಿ ಯಾರು ಇನ್ವೆಸ್ಟ್ ಮಾಡ್ತಾರಲ್ಲ ಅಷ್ಟು ಎಲ್ಲ ಬಿಟ್ಟಿರ್ತಾರಲ್ವ, ಎಲ್ಲ ಸೇಲ್ಗಿಟ್ಟಿರ್ತಾರೆ ಫೇಸ್ಬುಕ್ಕಲ್ಲಿ. ಅಲ್ಲಿ ತಗೊಬೋದು ಆಲ್ಮೋಸ್ಟ್. ಅನ್ನೆಸೆಸರಿಯಾಗಿ ಹೊಸದ್ರ ಮೇಲೆ ಇವೆಲ್ಲ ವೇಸ್ಟ್. ಇದು ಟ್ರೇಸು ಮತ್ತು ಫ್ರೂಟ್ ಬಾಸ್ಕೆಟ್ಸಲ್ಲಿ ಬ್ಲ್ಯಾಕ್ ಕಲರ್ ಫ್ರೂಟ್ ಬಾಸ್ಕೆಟ್ ಟೇಸ್ಟಲ್ಲಿ ಅಷ್ಟರಲ್ಲೇ ಇತ್ತು. ಈಗ ನಮ್ಮದು ಫೇವ್ರೇಟು ಆ ಟ್ರಾಲಿ ಬಾಸ್ಕೆಟ್. ಇದು ಇದು 1.9 ಸ್ಟೋರೇಜ್
ಏನೇನೋ ಐಟಮ್ಸ್ ಕಣ್ಣು ತುಂಬಿ ಹುಡುಕಿ ಐಟಮ್ಸ್ ಎಲ್ಲ ನೋಡ್ತಿದ್ರೆ. ಸೊ ಅದು ಕೆಳಗಡೆ ಸೆಕ್ಷನ್ ಆಯಿತು, ವಿಮೆನ್ ಸೆಕ್ಷನ್ ಆಗಿದೆ ಆಯಿತು, ಮತ್ತು ಕಿಡ್ಸ್ ಸೆಕ್ಷನ್ ಆಯಿತು. ಈಗ ಜೆಂಟ್ಸ್ ಸೆಕ್ಷನ್ ಹೋಗೋಣ, ಯಾಕಂದರೆ ನಾವು ಬರೀ ಕಿಡ್ಸು ಆಮೇಲೆ ವಿಮೆನ್ ಸೆಕ್ಷನ್ ಮಾಡ್ಕೊತಾರೆ. ಈ ಹುಡುಗಿಯರು ಸೆಕ್ಷನ್ ಇಗ್ನೋರ್ ಮಾಡ್ತಿದ್ದಾರೆ. ಸೊ ಅದಕ್ಕೆ ಸುಮ್ಮನೆ ಒಂದು ಲುಕ್ಕು ಈ ಜೆಂಟ್ಸ್ ಸೆಕ್ಷನಲ್ಲಿ ನಂಗಂತೂ ತುಂಬ ಕಾಸ್ಟ್ಲಿ ಅನ್ನಿಸ್ತು. ನೀವು ಹುಡುಗರು ಏನಾದರೂ ಕೋರ್ಸಿಗೆ ಬರಬೇಕಾದ್ರೆ ಸ್ವಲ್ಪ ಬಟ್ಟೆ ಇಟ್ಕೊಂಡ್ಬನ್ನಿ ಅಂತ ಅಲ್ಲೇ ತೊಗೊಂಡು ಇಟ್ಕೊಂಡ್ಬನ್ನಿ. ಇಂಡಿಯಾದಲ್ಲಿ ಇದೆಲ್ಲ ತೊಗೊಳಕ್ಕೆ ಹೋಗ್ಬೇಡಿ. ಇನ್ನೂ ಬೇರೆ ಶಾಪ್ಸ್ ಇರುತ್ತೆ, ಸಿಗುತ್ತೆ, ಬಟ್ ಅದೇ ಸ್ವಲ್ಪ ನಿಮಗೆ ಚೆನ್ನಾಗಿರೋ ಕ್ವಾಲಿಟಿಯಲ್ಲಿ ಬೇಕಂದರೆ ನೀವು ಈ ಥರ ಶಾಪ್ಸಿಗೆ ಬರಬೇಕಾಗತ್ತೆ. ಸೊ ಬೇಡ, ಇಲ್ಲಿ ಬಂದು ಯಾಕೆ ಒಂದು ಶರ್ಟೇ 1200 ಇಂಡಿಯಾದಲ್ಲಿ ದುಡ್ಡಿನಲ್ಲಿ ಸಿಗುತ್ತಲ್ಲ, ಅಲ್ಲಿಂದ ತೊಗೊಂಬನ್ನಿ. ನೀವು ಏನು ನಿಮಗೆ ಪ್ಲೇನಲ್ಲಿ ಬರಬೇಕಾದ್ರೆ 32 kg 23 kg ಇದೆಲ್ಲ ಕೊಟ್ಟಿರ್ತಾರಲ್ಲ, ಜೀನ್ಸು ಚೆನ್ನಾಗಿ ಜೀನ್ಸು ಒಂದು 8 ಆಮೇಲೆ ಶರ್ಟ್ಸು ಟೀ ಶರ್ಟ್ಸು ಇದೆಲ್ಲ ಎತ್ಕೊಂಡ್ಬನ್ನಿ. ಹಂಗೆ ಬರಬೇಡಿ, ಆಮೇಲೆ ಇದು ಮೇಕಪ್ ಇದು ಮೇಕಪ್ ಸೆಕ್ಷನ್ ಆಯಿತಾ. ಇದು 1 kgಗೆ ಬ್ಲಷ್ ಅಂತೆ, ತುಂಬ ಚೆನ್ನಾಗಿತ್ತು ಇದು ಬ್ಲಷು. ಓಕೆ ಬರ್ತಾರಷ್ಟೆ, ಪಿಂಕ್ ಶೇಡು. ಆಮೇಲೆ ಇದು ಲಿಪ್ ಗ್ಲಾಸು. $500 ಅಷ್ಟೇ ಅದು ಲಿಪ್ ಗ್ಲಾಸ್, ಲೈಕ್ 150 ರೂಪೀಸ್. ಕೆಲವೊಂದೊಂದು ವರ್ತ್ ಅನಿಸುತ್ತೆ ಗೊತ್ತಾ. ಅದು ಐಲೈನರ್, ಲಿಕ್ವಿಡ್ ಐಲೈನರ್. ಇನ್ನಿದೆಲ್ಲ ಏನೇನೋ. ಇದು ಲಿಪ್ಸ್ಟಿಕ್ ಅಂತೆ 5.7 kg ರೆವ್ಲಾನ್ ಲಿಪ್ಸ್ಟಿಕ್. ಇನ್ನು ಇದು SPF ಟಿಂಟೆಡ್ SFPನ ಟಿಂಟೆಡ್ SPF ಇದು. ಬಟ್ ಇದೆಲ್ಲ ಬ್ರ್ಯಾಂಡ್, ಆಮೇಲೆ ಕಾಸ್ಟ್ಲಿ ಇದೆ. ಬಟ್ ಇಷ್ಟಿರುತ್ತೆ ಅನಿಸುತ್ತೆ ಇದೆಲ್ಲ ಅಲ್ವಾ, ತುಂಬ ಇದು ತೊಗೊಬಾರ್ದು. ಸೊ ಮುಗೀತು ಶಾಪಿಂಗು. ಆಚೆ ಬಂದು ಸಿಟಿ ಈ ಥರ ಕಾಣಿಸುತ್ತೆ. ವಿಡಿಯೋ ಇಲ್ಲಿ ತನಕ ನೋಡಿದ್ದಕ್ಕೆ